ಫೈನಲಿ ಇವತ್ತು ನನ್ನ ಕನಸು ನನಸಾಗಿದೆನಾ. ಹೆಲೋ ವೀವರ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಮತ್ತು ನನ್ನ ಅತ್ತೆ ಮಗಳು ಪ್ಲ್ಯಾನ್ ಮಾಡ್ಕೊಂಡು ಹೊಟ್ಟಿದ್ದು ಮಂತ್ರಾಲಯ ಕಡೆಗೆ. ನಾವು ಸಂಜೆ 5:15ಗೆ ಟ್ರೈನ್ ಹತ್ತಿದ್ವಿ. ನಾವು ಬೆಳಗಿನ ಜಾವ 3 ಗಂಟೆ ಅಷ್ಟೊತ್ತಿಗೆ ನಾವು ಮಂತ್ರಾಲಯ ಗೇಟ್ನ ತಲುಪಿದ್ವಿ. ನಾವು ಅಲ್ಲಿ ಒಬ್ಬರೊಬ್ಬರಿಗೆ 50 ರೂಪಾಯಿನಂಗೆ ಆಟೋ ಶೇರಿಂಗಲ್ಲಿ ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲೇ ರೂಮ್ ಬುಕ್ ಮಾಡಿಕೊಂಡು ಟ್ರೈನಲ್ಲಿ ನಿದ್ದೆ ಇಲ್ದಿರೋ ಕಾರಣ ಸ್ವಲ್ಪ ನಿದ್ದೆ ಮಾಡಿಕೊಂಡು ಆಮೇಲೆ ನಾವು ರೆಡಿಯಾಗಿ ದೇವಸ್ಥಾನ ಕಡೆ ಹೊರಡೋ ಅಷ್ಟರಲ್ಲಿ ಆಲ್ರೆಡಿ 9 ಗಂಟೆ ಹಾಗೇ ಹೋಗಿತ್ತು. ಆಮೇಲೆ ನಾವು ದೇವಸ್ಥಾನ ಹತ್ರ ಹೋಗಿ ಸ್ವಲ್ಪ ವೀಡಿಯೋಸು ಮತ್ತು ಪಿಕ್ಚರ್ಸು ತಗೊಂಡು ರಾಯರ ದರ್ಶನಕ್ಕೆ ಅಂತ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 9:30 ಹಾಗೇ ಹೋಗಿತ್ತು. ನಾವು ಆಮೇಲೆ ರಾಯರ ದರ್ಶನ ಮಾಡಿಕೊಂಡು ಈಚೆ ಬಂದು ಸ್ವಲ್ಪ ನಾಮ ಇಡಿಸ್ಕೊಂಡು ನಾವು ಊಟದ ಕಡೆಗೆ ಅಂತ ಹೊರಟ್ವಿ. ಊಟ ಸ್ಟಾರ್ಟ್ ಆಗೋದು 11 ಗಂಟೆಗೆ ಅಂತ ಹೇಳಿದ್ರು. ನಾವು ಊಟದ ಹಾಲ್ ಹತ್ರ ಹೋದಾಗ ನಮಗೆ ಪ್ರಸಾದ ಬಡಿಸ್ತೀರಾ ಅಂತ ಕೇಳಿದ್ರು. ನಾವು ಹಿಂದೆ ಮುಂದೆ ಯೋಚನೆ ಮಾಡ್ದಲೇ ರಾಯರ ಸೇವೆ ಮಾಡೋಕ್ಕೆ ಊಟ ಬಡಿಸಿದ್ವಿ. ಊಟ ಬಡಿಸಿ ನಾವು ಕೂಡ ಪ್ರಸಾದನ ಸ್ವೀಕರಿಸಿ ನಾವು ಹೊರಟ್ವಿ. ನೀವು ಒಂದ್ಸಲ ರಾಯರ ದರ್ಶನ ಪಡೆಯೋಕ್ಕೆ ಮಂತ್ರಾಲಯಕ್ಕೆ ಬನ್ನಿ. ಯಾಕೆಂದರೆ ಏನೇ ಕಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ರಾಯರು ಪರಿಹರಿಸ್ತಾರೆ ಅನ್ನೋದು ನಂಬಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.